ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಗಣಿತ ಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಮಾಡಲ್ ಪೇಪರ್ 3ನ MCQs ಮತ್ತು ಶಿಲಿಂದರ್ ಬ್ಲಾಂಕ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನಂಬರ್ 21 ಏನಿದೆ, ಎವ್ಯಾಲ್ಯುವೇಟ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 7π/6 ಅಂದಿದೆ. ಸೊ ಇದನ್ನ ಎರಡು ಮೆಥಡ್ ಅಲ್ಲಿ ಮಾಡಬಹುದು. ಸೊ ನೋಡೋಣ ಯಾವ ತರ ಅಂತ. ಫಸ್ಟ್ ಒನ್ ಯಾವ ತರ ಬರೀಬಹುದಪ್ಪ ಅಂದ್ರೆ, ಕಾಸ್ ಇನ್ವರ್ಸ್ ಆಫ್ ಇಲ್ಲಿ 7π/6 ಏನಂತ ಬರೀಬಹುದಪ್ಪ ಅಂದ್ರೆ π + π/6 ಅಂತ ಬರೀಬಹುದು. ಯಾಕಂದ್ರೆ 6 × π 6π ಆಗುತ್ತೆ. 6π + π ಅಂದ್ರೆ 7π/6 ಬರುತ್ತೆ. ಓಕೆನಾ? ಸೊ ಅವಾಗ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಕಾಸ್ π ಪ್ಲಸ್ ಅಂದ್ರೆ, ಈಗ π ಅಂದ್ರೆ x ಆಗುತ್ತೆ ಅಂದ್ರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗಲ್ಲ. ಕಾಸ್ ಇರೋದು ವಾಪಸ್ ಏನ್ ಬರುತ್ತೆ, ಕಾಸ್ ಬರುತ್ತೆ. π ಪ್ಲಸ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇದೆ. ಸೊ ಹಂಗಾಗಿ ಇಲ್ಲಿ ಮೈನಸ್ ಕಾಸ್ ಆಗುತ್ತೆ. ಸೊ ಆಂಗಲ್ ಏನಿದೆ π/6 ಇದೆ. ಓಕೆ, ಸೊ ನಮಗೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ನ ಏನಂತ ಬರೀಬಹುದು, π - ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ಓಕೆ, ಸೊ ಹಂಗಂದ್ರೆ ಇದಿಷ್ಟು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು π - ಕಾಸ್ ಇನ್ವರ್ಸ್ ಎಕ್ಸ್. ಸೊ ಎಕ್ಸ್ ಅಂದ್ರೆ ಏನೈತಿ ಇಲ್ಲಿ ಕಾಸ್ π/6 ಆಯ್ತು. ಸೊ ಈಗ ಕಾಸ್ ಇನ್ವರ್ಸ್ ಗೆಟ್ ಕ್ಯಾನ್ಸಲ್. ಸೊ ಏನ್ ಉಳಿತು ಈಗ π ಮೈನಸ್ ಆಂಗಲ್ ಏನ್ ಉಳಿತು ಇಲ್ಲಿ π/6. ಸೊ ಹಂಗಂದ್ರೆ 6 × π 6π, 6π - π ಅಂದ್ರೆ 5π/6 ಆಗುತ್ತೆ. ಸೊ 5π/6 ಇಸ್ ದ ಆನ್ಸರ್. ಸೊ ಇದು ಒಂದು ಮೆಥಡ್. ಸೊ ಇಲ್ಲ ಅಂತಂದ್ರೆ ಕಾಸ್ ಇನ್ವರ್ಸ್ ಆಫ್, ಅಥವಾ ಇದು ಇನ್ನೊಂದು ಮೆಥಡ್ ಬರೋಣ. ಈಗ ಕಾಸ್ ಇನ್ವರ್ಸ್ ಆಫ್ 7π/6 ಅಂತ ಇದೆ ಅಲ್ವಾ. ಸೊ ಇಲ್ಲಿ 7π/6 ಅನ್ನೋದು ನಮಗೆ 7π/6 ಇಟ್ ಡು ನಾಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 0, π. ಹೌದಾ? ಸೊ ಹಂಗಾಗಿ ಸೊ ಇದನ್ನ ಯಾವ ತರ ಸ್ಪ್ಲಿಟ್ ಮಾಡ್ಕೊಳಪ್ಪ ಅಂದ್ರೆ, ಕಾಸ್ ಇನ್ವರ್ಸ್ ಆಫ್ ಕಾಸ್ 2π ಅಂತ ಕನ್ಸಿಡರ್ ಮಾಡೋಣ. ಓಕೆ, 2π - 5π/6. ಸೊ ಯಾವ ತರ ಬರೀಬೇಕಿದು 5π/6 ಅಂದ್ರೆ ನೋಡಿ, 6 × 2π ಅಂದ್ರೆ 12π ಆಗುತ್ತೆ. ಸೊ 12π ಅಲ್ಲಿ ಎಷ್ಟು ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರುತ್ತೆ, 5π ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 12π - 5π ಆಗುತ್ತೆ. ಓಕೆ, ದಟ್ ಮೀನ್ಸ್ ಹಿಯರ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 2π ಅಂದ್ರೆ ಎಕ್ಸ್ ಆಕ್ಸಿಸ್ ಅಂದ್ರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗಲ್ಲ. ಕಾಸ್ ಇರೋದು ಕಾಸೇ ಬರುತ್ತೆ. 2π ಮೈನಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ ಪ್ಲಸ್ ಕಾಸ್ ಆಂಗಲ್ ಏನಿದೆ ಇಲ್ಲಿ 5π/6 ಆಗುತ್ತೆ. ಓಕೆ, ಹಿಯರ್ ಕಾಸ್ ಇನ್ವರ್ಸ್ ಕ್ಯಾನ್ಸಲ್. ಸೊ ಏನು 5π/6. ಯಾಕಂದ್ರೆ 5π/6 ವ್ಯಾಲ್ಯೂ ಎಷ್ಟಾಗುತ್ತೆ, ಇಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 0, π ಆಗುತ್ತೆ. ಸೊ ದಿಸ್ ಇಸ್ ದ 5π/6 ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವೆಶ್ಚನ್, ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಸ್, ಸೊ ಇಲ್ಲಿ 3 ವರ್ಟಿಸಸ್ ಕೊಟ್ಟಿದ್ದಾರೆ, ಈಸ್ 35 ಸ್ಕ್ವೇರ್ ಯೂನಿಟ್ಸ್. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರೆಯೋಣ. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದ್ಬಿಟ್ಟು 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1 and x3 y3 1. ಓಕೆ, ಸೊ ದಿಸ್ ಇಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ನಾವು ಇದನ್ನ x1 y1 ಅಂತ ಕನ್ಸಿಡರ್ ಮಾಡೋಣ, ಇದನ್ನ x2 y2 ಅಂತ ಕನ್ಸಿಡರ್ ಮಾಡೋಣ, ಸೊ ಇದನ್ನ x3 y3 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ರೀಪ್ಲೇಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 ಅಂದ್ರೆ ಏನಿದೆ 2, y1 ಅಂದ್ರೆ -6 and 1, x2 ಅಂದ್ರೆ 5, y2 ಅಂದ್ರೆ 4 1 and x3 ಅಂದ್ರೆ k, y3 ಅಂದ್ರೆ 4 1. ಓಕೆ, ಸೊ ಇದ್ರ ಏರಿಯಾ ಏನಂತ ಕೊಟ್ಟಿದ್ದಾರೆ, ಸೊ 35 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ +or-35 ಅಂತ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ 2 ಇದೆ, ಈ 1/2 ಇದೆ. ಸೊ 1/2 ಆ ಕಡೆ ಶಿಫ್ಟ್ ಮಾಡಿದ್ರೆ 35 × 2 ಆಗುತ್ತೆ. ಸೊ ಹಂಗಂದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಸೊ 2 ಇಂಟು ಡಿಲೀಟ್ ಫಸ್ಟ್ ರೌಂಡ್ ಫಸ್ಟ್ ಕಾಲಮ್, 4 1s 4 -4 1s 4 ಅಂದ್ರೆ 4 - 4 ಅಂದ್ರೆ ಏನಾಯ್ತು ಈಗ 0 ಆಯ್ತು. ನೆಕ್ಸ್ಟ್ ಮೈನಸ್, ಸೊ ಸೆಕೆಂಡ್ ಎಲಿಮೆಂಟ್ ಏನಿದೆ ಇಲ್ಲಿ ಮೈನಸ್ ಸಿಕ್ಕಿದ್ದು, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 6 ಇಂಟು ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, 5 1s 5 ಮೈನಸ್ k ಇಂಟು 1 ಅಂದ್ರೆ k ಆಗುತ್ತೆ. ಹಂಗಂದ್ರೆ 5 ಮೈನಸ್ k ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಇಂಟು ಡಿಲೀಟ್ ಫಸ್ಟ್ ರೌಂಡ್ ಥರ್ಡ್ ಕಾಲಮ್, 5 4s 20 ಮೈನಸ್ k ಇಂಟು 4 ಅಂದ್ರೆ 4k ಆಗುತ್ತೆ. ಸೊ ಈಸ್ ಈಕ್ವಲ್ ಟು +or- ಈ 2 ಆ ಕಡೆ ಹೋದ್ರೆ ಇದೇನಾಯ್ತು ಈಗ 35 2s 70 ಆಗುತ್ತೆ. ಸೊ ಇಲ್ಲಿ 6 5s 30 ಮೈನಸ್ 6 ಇಂಟು k 6k ಪ್ಲಸ್ 1 ಇಂಟು 20 ಅಂದ್ರೆ 20 ಮೈನಸ್ 4k ಆಗುತ್ತೆ. ಈಸ್ ಈಕ್ವಲ್ ಟು +or-70 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 30 + 20 ಅಂದ್ರೆ 50 ಆಯ್ತು. ಮೈನಸ್ 6k ಮೈನಸ್ 4k ಅಂದ್ರೆ -10k ಆಗುತ್ತೆ. ಈಸ್ ಈಕ್ವಲ್ ಟು +or-70. ಓಕೆ, ಸೊ ಈಗ ನಮ್ಗೆ ಏನ್ ಬೇಕು, ಕೆ ಬೇಕಲ್ವಾ. ಸೊ ಎರಡು
ಕೇಸ್ ಕನ್ಸಿಡರ್ ಮಾಡಿ. ಇಲ್ಲಿ ಸಪೋಸ್ ಫಸ್ಟ್ ಕೇಸಲ್ಲಿ ಈ ಪ್ಲಸ್ 70 ತಗೋಣ. ಸೊ ಅವಾಗ ಏನಾಗುತ್ತೆ 50 ಮೈನಸ್ 10k ಈಸ್ ಈಕ್ವಲ್ ಟು 70. ಸೊ ಹಂಗಂದ್ರೆ ಈ ಮೈನಸ್ 10k ಆ ಕಡೆ ಶಿಫ್ಟ್ ಮಾಡೋಣ, 70ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ 50 ಮೈನಸ್ 70 ಈಸ್ ಈಕ್ವಲ್ ಟು 10k ಆಯಿತು. ಸೊ ಇದ್ರ ಡಿಫ್ರೆನ್ಸ್ ಏನಾಗುತ್ತೆ ಮೈನಸ್ 20 ಈಸ್ ಈಕ್ವಲ್ ಟು 10k ಆಗುತ್ತೆ. ಸೊ ದೇರ್ ಫೋರ್ k ಈಸ್ ಈಕ್ವಲ್ ಟು ಮೈನಸ್ 20/10 ಅಂದರೆ 2 ಬರುತ್ತೆ. ಸೊ k ಈಸ್ ಈಕ್ವಲ್ ಟು ಮೈನಸ್ 2 ಆಯಿತು ಒಂದು ವ್ಯಾಲ್ಯೂ. ಓಕೆ, ಸೊ ಇನ್ನೊಂದು ವ್ಯಾಲ್ಯೂ ಮೈನಸ್ 70 ಅಂತ ಕನ್ಸಿಡರ್ ಮಾಡೋಣ. ಸೊ ದಟ್ ಈಸ್ 50 ಮೈನಸ್ 70 ಈಸ್ ಈಕ್ವಲ್ ಟು ಇಲ್ಲಿ 50 ಮೈನಸ್ 10k ಈಸ್ ಈಕ್ವಲ್ ಟು ಮೈನಸ್ 70 ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗ 50 ಮೈನಸ್ 70 ಕಡೆ ಬಂದರೆ ಪ್ಲಸ್ 70 ಆಗುತ್ತೆ ಈಸ್ ಈಕ್ವಲ್ ಟು ಮೈನಸ್ 10k ಇರೋದು ಪ್ಲಸ್ 10k ಆಗುತ್ತೆ. ಸೊ ಹಂಗಂದ್ರೆ ಇದ್ರ ವ್ಯಾಲ್ಯೂ 120 ಈಸ್ ಈಕ್ವಲ್ ಟು 10k. ದೇರ್ ಫೋರ್ k ಈಸ್ ಈಕ್ವಲ್ ಟು 120/10 ಅಂದರೆ ಸೊ 0 ಕ್ಯಾನ್ಸಲ್ ಆದರೆ k ಈಸ್ ಈಕ್ವಲ್ ಟು 12 ಆಗುತ್ತೆ. ಸೊ ಅಂದರೆ ದ ವ್ಯಾಲ್ಯೂಸ್ ಆಫ್ k ಆರ್ -2 and 12. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡೋಣ. ಸೊ ಏನಿದೆ ಫೈಂಡ್ dy/dx if sin square x plus cos square y is equal to 1 ಅಂತಿದೆ. ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ಲೆಟ್ ಅಸ್ ಕಾಲ್ ದಿಸ್ as equation 1. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಈಗ ಈ sin x ನ x ಅಂತ ಅನ್ಕೊಂಡ್ರೆ x ಸ್ಕ್ವೇರ್ ಆಗುತ್ತೆ. ಅವಾಗ x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2 into x ಆಗುತ್ತೆ. ಸೊ ದಟ್ ಈಸ್ 2 into x ಪ್ಲೇಸ್ ಅಲ್ಲಿ ಏನಿದೆ sin x ಇದೆ. ಓಕೆ, 2 sin x ಆಯಿತು. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ sin x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ cos x ಆಗುತ್ತೆ. ಓಕೆ, ಪ್ಲಸ್ ಈಗ ಸೇಮ್ ಮತ್ತೆ cos y ನ x ಅಂತ ಅನ್ಕೊಳ್ಳೋಣ. ಸೊ x ಸ್ಕ್ವೇರ್ ಆಗುತ್ತೆ. x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು 2 into x. ಸೊ x ಅಂದ್ರೆ ಇಲ್ಲಿ cos y. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಮತ್ತೆ cos y ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡೆರಿವೇಟಿವ್ ಆಫ್ cos y ಅಂದ್ರೆ ಏನಾಗುತ್ತೆ ಮೈನಸ್ sin y ಆಗುತ್ತೆ. ಬಟ್ x ಬದಲಿಗೆ ಏನಿದೆ y ಇದೆ. ಸೊ ಹಂಗಾಗಿ ಇಂಟು ಏನು ಬರುತ್ತೆ ನಮಗೆ dy/dx ಬರುತ್ತೆ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ 1 ಅಂದ್ರೆ ಏನು 0 ಆಗುತ್ತೆ. ಓಕೆ, 2 sin x ಇಂಟು cos x ಏನಂತ ಬರೀಬೋದು ನಾವು sin 2x ಅಂತ ಬರೀಬೋದು. ಸೊ ಇಯರ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 2 cos y ಇಂಟು sin y ಅಂದ್ರೆ sin 2y ಆಗುತ್ತೆ. ಸೊ sin 2y ಇಂಟು dy/dx ಈಸ್ ಈಕ್ವಲ್ ಟು 0 ಆಯಿತು. ಈ ನೆಗೆಟಿವ್ ಟರ್ಮ್ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಅವಾಗ sin 2x ಈಸ್ ಈಕ್ವಲ್ ಟು sin 2y ಇಂಟು dy/dx ಆಗುತ್ತೆ. ಸೊ ನಮ್ಗೆ ಏನು ಬೇಕು dy/dx ಬೇಕು. ಈ sin 2y ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಅವಾಗ dy/dx ಈಸ್ ಈಕ್ವಲ್ ಟು sin 2x divided by sin 2y ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ dy/dx ವ್ಯಾಲ್ಯೂ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 24 ನೋಡೋಣ. ಪ್ರೂವ್ ದಟ್ ದ ಫಂಕ್ಷನ್ f given by f of x equal to x square into e power minus x is increasing in the interval 0, 2 ಆಗುತ್ತೆ. ಓಕೆನಾ. ಸೊ ಇಲ್ಲಿ ಫಸ್ಟ್ f of x ಕನ್ಸಿಡರ್ ಮಾಡೋಣ. ಸೊ f of x ಏನಿದೆ x square into e power minus x. ಸೊ ಕಾಲ್ ದಿಸ್ as equation 1. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಈಗ ಡಿಫ್ರೆನ್ಶಿಯೇಟ್ equation 1 with respect to ಸೊ x. ಸೊ ಅವಾಗ ಏನಾಗುತ್ತೆ ಇಲ್ಲಿ f dash of x ಬರುತ್ತೆ. f dash of x equal ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಸೊ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ e ಪವರ್ x ಅಂದ್ರೆ ಏನಾಗುತ್ತೆ e ಪವರ್ ಮೈನಸ್ ಎಕ್ಸ್. ಸೊ ಡೆರಿವೇಟಿವ್ ಆಫ್ e ಪವರ್ ಮೈನಸ್ ಎಕ್ಸ್ ಅಂದ್ರೆ e ಪವರ್ ಮೈನಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್ ಅಂದ್ರೆ 1 ಆಗುತ್ತೆ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಅಂದ್ರೆ e ಪವರ್ ಮೈನಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 2x ಆಗುತ್ತೆ. ಓಕೆ, ಸೊ ಈಗ ಎರಡರಲ್ಲೂ ಏನು ಕಾಮನ್ e ಪವರ್ ಮೈನಸ್ ಎಕ್ಸ್ ಕಾಮನ್ ಇದೆ ಅಂಡ್ ಎಕ್ಸ್ ಕೂಡ ಕಾಮನ್ ಇದೆ. ಸೊ e ಪವರ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮ್ ಅಲ್ಲಿ ಏನು ಉಳಿತೈತಿ ಮೈನಸ್ ಎಕ್ಸ್ ಉಳಿತೈತಿ. ಪ್ಲಸ್ ಸೆಕೆಂಡ್ ಟರ್ಮ್ ಅಲ್ಲಿ 2 ಉಳಿತೈತಿ. ಸೊ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಸೊ ಈಗ ಏನು ಮಾಡೋಣ ಪುಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಹಂಗಂದ್ರೆ ಇಲ್ಲಿ ಇದನ್ನೇನಂತ ಬರೋಣ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗುತ್ತೆ, ಅಥವಾ ಮೈನಸ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಹಂಗಂದ್ರೆ ಕಂಪ್ಲೀಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯಿತು 0 ಆಯಿತು. ಅಂಡ್ ಇಲ್ಲಿ ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಓಕೆ, ಸೊ ಈಗ ಒಂದು ನಂಬರ್ ಲೈನ್ ಡ್ರಾ ಮಾಡಿ. ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಇಲ್ಲಿ ನಮಗೆ 0 to 2. ಸೊ ನಮಗೆ ನಾವು ಕೇಳಿದ್ರೆ ಇನ್ಕ್ರೀಸಿಂಗ್ ಇನ್ ಇಂಟರ್ವಲ್ 0, 2 ಅಂದ್ರೆ ಈ 0 ಮತ್ತೆ 2 ಮಧ್ಯದಲ್ಲಿ ನಮಗೆ ಡೆರಿವೇಟಿವ್ ಏನು ಬರುತ್ತೆ ಪಾಸಿಟಿವ್ ಬರುತ್ತೆ ಅಂತ ತೋರಿಸ್ಬೇಕು. ಓಕೆ, ಡೆರಿವೇಟಿವ್ ಏನಿದೆ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಈಗ 0 ಮತ್ತೆ 2 ಮಧ್ಯದಲ್ಲಿ ಒಂದು ವ್ಯಾಲ್ಯೂ ತಗೊಳ್ಳೋಣ. ಸೊ 1 ಹಾಕೋಣ, ನಮ್ಗೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದ್ರೆ ಏನಾಯ್ತು ಈಗ ಎಫ್ ಡ್ಯಾಶ್ ಆಫ್ 1 ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ 1 ಇಂಟು 1, ಇಲ್ಲಿ ಮೈನಸ್ 1 ಪ್ಲಸ್ 2 ಆಗುತ್ತೆ. ದಟ್ ಮೀನ್ಸ್ ಇ ಪವರ್ ಮೈನಸ್ 1 ಅಂದ್ರೆ ಏನಂತ ಬರೀಬೋದು 1/e ಅಂತ ಬರೀಬೋದು. 2 minus 1 ಅಂದ್ರೆ 1 ಆಗುತ್ತೆ. ಸೊ 1 into 1 ಅಂದ್ರೆ 1 ಆಗುತ್ತೆ. ಸೊ 1/e. ಸೊ e is positive, 1/e is also positive. ಹಂಗಂದ್ರೆ f dash of 1 ಏನಾಯ್ತು ಗ್ರೇಟರ್ ದ್ಯಾನ್ 0 ಆಯಿತು. therefore f is ಏನಂತ ಬರೀಬೋದು ಇಲ್ಲಿ therefore f is increasing.
f is increasing in open interval 0, 2 ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಏನಿದೆ, ಫೈಂಡ್ ದ ಇಂಟಿಗ್ರೇಷನ್ tan ಸ್ಕ್ವೇರ್ 2x - 3 into dx ಅಂತ ಹೇಳ್ತದೆ. ಓಕೆ, ಸೊ ನಮ್ಗೊಂದು ಫಾರ್ಮುಲಾ ಗೊತ್ತು, ಏನು 1 + tan ಸ್ಕ್ವೇರ್ x = secant ಸ್ಕ್ವೇರ್ x. ಹೌದಾ? ಸೊ ಹಂಗಂದ್ರೆ secant ಸ್ಕ್ವೇರ್ x ಏನಂತ ಬರೀಬಹುದು, ಸಾರಿ tan ಸ್ಕ್ವೇರ್ x ಏನಂತ ಬರೀಬಹುದು, tan ಸ್ಕ್ವೇರ್ x = secant ಸ್ಕ್ವೇರ್ x - 1 ಅಂತ ಬರೀಬಹುದು. ಸೊ ಹಂಗಂದ್ರೆ ಈ ಇಂಟಿಗ್ರಲ್ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ tan ಸ್ಕ್ವೇರ್ 2x - 3 ಏನಂತ ಬರೀಬಹುದು, ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ 2x - 3 -1 whole thing into dx. okay, so separate integral ಆಗಿ ಬರ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ 2x - 3 into dx ಮೈನಸ್ ಇಂಟಿಗ್ರೇಷನ್ ಆಫ್ 1 into dx ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, tan ಆಗುತ್ತೆ, ದಟ್ ಈಸ್ tan ಆಫ್ 2x - 3. ಓಕೆ, ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ x ಡಿವೈಡ್ ಮಾಡಬೇಕು. ಸೊ ಕೋಎಫಿಷಿಯಂಟ್ ಆಫ್ x ಏನಿದೆ 2 ಇದೆ, ಸೊ ಹಂಗಾಗಿ ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ x ಪ್ಲಸ್ c. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 28 ನೋಡೋಣ. ಏನಿದೆ, ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 1 whose differential equation is x into dy is equal to 2x² + 1 into dx ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ವೇರಿಯಬಲ್ ಸಪ್ರೇಬಲ್ ಮಾಡೋಣ, ಈ x ಆ ಕಡೆ ಶಿಫ್ಟ್ ಮಾಡೋಣ. ಸೊ ಹಂಗಂದ್ರೆ ಏನು ಉಳಿದಿದೆ ಇಲ್ಲಿ, dy is equal to 2x² by x plus 1 by x ಆಗುತ್ತೆ. ಸೊ ಇಲ್ಲೊಂದು x ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ಏನಾಯ್ತು ಈಗ, dy is equal to 2x plus 1 by x into dx ಆಗುತ್ತೆ. ಸೊ ಇಲ್ಲಿ whole thing into dx ಇದೆ. ಓಕೆ, whole thing into dx. Now we can apply the integration, that is integration of dy is equal to integration of 2x into dx plus integration of 1 by x into dx ಆಗುತ್ತೆ. ಸೊ integration of dy ಅಂದ್ರೆ y is equal to 2 into integration of x ಅಂದ್ರೆ ಏನಾಗುತ್ತೆ, x² by 2 ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 1 by x ಅಂದ್ರೆ log mod x ಆಗುತ್ತೆ, ಪ್ಲಸ್ c. ಓಕೆ, ಇಲ್ಲಿ 2 to get ಕ್ಯಾನ್ಸಲ್. ಸೊ ಹಂಗಂದ್ರೆ y is equal to x² plus log mod x plus c ಆಯಿತು. ಸೊ ದಿಸ್ ಇಸ್ ಜನರಲ್ ಸೊಲ್ಯೂಷನ್. ಓಕೆ, ನಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಈ ಒಂದು ಕರ್ವ್ 1, 1 ಪಾಯಿಂಟ್ ಮೂಲಕ ಪಾಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ y ವ್ಯಾಲ್ಯೂವನ್ನು x ವ್ಯಾಲ್ಯೂವನ್ನು ರಿಪ್ಲೇಸ್ ಮಾಡೋಣ. ಸೊ ದಟ್ ಈಸ್ put x is equal to 1, y is equal to 1. So in general equation. Okay, in general equation. So ಏನಾಗುತ್ತೆ, y value 1 is equal to 1 square plus log mod 1 plus c ಆಗುತ್ತೆ. So 1 is equal to 1 square ಅಂದ್ರೆ 1 log 1 value 0 ಆಯಿತು, ಪ್ಲಸ್ c. ಸೊ ಇಲ್ಲಿ ಪ್ಲಸ್ 1 ಈ ಕಡೆ ಬಂದ್ರೆ -1 ಆಗುತ್ತೆ. ಸೊ 1 get cancel, ಹಂಗಂದ್ರೆ c ವ್ಯಾಲ್ಯೂ ಏನಾಯಿತು, 0 ಆಯಿತು. therefore the required solution is ಏನಂತ ಬರೀಬಹುದು ಈಗ, required solution y is equal to x² plus log mod x. so this is the required solution. okay, so next question number 27 ನೋಡೋಣ. ಏನಿದೆ ಇಲ್ಲಿ question number 27. find the area of the triangle whose adjacent sides are determined by the vectors a vector and b vector ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕೇಳ್ತಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬರೆಯೋಣ. ಇಲ್ಲಿ area of triangle is equal to 1/2 into magnitude of a vector cross b vector ಅಂತ ಬರೀಬಹುದು. ಸೊ ಫಸ್ಟ್ ಏನು ಮಾಡಿ, ಈಗ a ಮತ್ತೆ b ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ದಟ್ ಈಸ್ a vector cross b vector is equal to I j k. here a ವೆಕ್ಟರ್ದು ಪಾಯಿಂಟ್ಸ್ ಕನ್ಸಿಡರ್ ಮಾಡೋಣ. ದಟ್ ಈಸ್ -2, ಇಲ್ಲಿ j ಕೋಎಫಿಷಿಯಂಟ್ ಕೊಟ್ಟಿಲ್ಲ 0 and k ಕೋಎಫಿಷಿಯಂಟ್ -5 and b ವೆಕ್ಟರ್ ಬಂದ್ಬಿಟ್ಟು 1 -2 -1. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ i ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ಕಾಲಮ್ ಅಂದ್ರೆ 0 -2 into -1 ಅಂದ್ರೆ -10 ಆಯ್ತು, ಸರಿ +10 ಆಯ್ತು, ಲೆಟ್ ಇಟ್ ಬಿ. ದೆನ್ ಮೈನಸ್ j ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ಸೆಕೆಂಡ್ ಕಾಲಮ್, -2 into -1 ಅಂದ್ರೆ +2 ಆಯ್ತು, ಮೈನಸ್ 1 into -5 ಅಂದ್ರೆ -5 ಆಗುತ್ತೆ. ಸೊ -5 ಪ್ಲಸ್ k ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ಥರ್ಡ್ ಕಾಲಮ್, -2 into -2 ಅಂದ್ರೆ +4 ಆಯಿತು, 1 into 0 ಅಂದ್ರೆ 0 ಆಯಿತು. ಓಕೆ, ದಟ್ ಈಸ್ ಇಲ್ಲಿ 0 -10 ಅಂದ್ರೆ -10 ಆಗುತ್ತೆ, ದಟ್ ಈಸ್ -10 into i ಕ್ಯಾಪ್. ಇಲ್ಲಿ 2 + 5 ಅಂದ್ರೆ 7 ಆಯಿತು, ದಟ್ ಈಸ್ -7 j ಕ್ಯಾಪ್
plus 4 into k cap ಆಯ್ತು. Okay, this is a vector cross b vector. Therefore, area of triangle formula ಬರೀ area of triangle is equal to 1 by 2 into magnitude of a vector cross b vector, that is square root of ಇಲ್ಲೇನಿದೆ minus 10 square plus minus 7 square plus 4 square, that is 1 by 2 into square root of minus 10 square ಅಂದ್ರೆ 100 plus minus 7 square ಅಂದ್ರೆ 49 plus 4 square ಅಂದ್ರೆ 16. So ಎಷ್ಟಾಗುತ್ತೆ 100 149 150 165 ಆಗುತ್ತೆ, that is square root of 165 by 2. That is the required area of the triangle. Okay, so next question number 28 ನೋಡೋಣ. Find the value of k so that the lines, so ಇಲ್ಲಿ ಎರಡು ಲೈನ್ಸ್ ಕೊಟ್ಟಿದ್ದಾರೆ ಆರ್ ಅಟ್ ರೈಟ್ ಆಂಗಲ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್ ಆಂಗಲ್ಸ್ ಅಂದ್ರೆ ಎರಡು ಲೈನ್ಗಳು ಏನಾಗಿರ್ಬೇಕು ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಓಕೆ, ಸಪೋಸ್ ಈ ವ್ಯಾಲ್ಯೂಗಳನ್ನ ಇಲ್ಲಿ ಈ ವ್ಯಾಲ್ಯೂಸ್ಗಳನ್ನ ಇದನ್ನ a1 ಅಂತ ಕನ್ಸಿಡರ್ ಮಾಡೋಣ, ಇದನ್ನ b1 ಅಂತ ಕನ್ಸಿಡರ್ ಮಾಡೋಣ, ಇದನ್ನ c1 ಅಂತ ಕನ್ಸಿಡರ್ ಮಾಡೋಣ, ಈ ವ್ಯಾಲ್ಯೂಗಳನ್ನ a2 b2 ಅಂಡ್ c2 ಅಂತ ಕನ್ಸಿಡರ್ ಮಾಡೋಣ. ಓಕೆ, since the lines are right angle, therefore ಇಲ್ಲಿ ಏನು ಬರೋಣ ಡೈರೆಕ್ಟ್ ಆಗಿ ಇಲ್ಲಿ a1 a2 ಪ್ಲಸ್ b1 b2 ಪ್ಲಸ್ c1 c2 is equal to 0 ಆಗಿರುತ್ತೆ. ಯಾಕಂದ್ರೆ ರೈಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ ಎರಡು ಲೈನ್ಸ್, ಹೌದಾ? ಸೊ ಹಂಗಾಗಿ ಇಲ್ಲಿ a1 ಅಂದ್ರೆ ಏನಿದೆ ಇಲ್ಲಿ -3 ಇದೆ, ಹೌದಾ? ದಟ್ ಈಸ್ -3 ಇಂಟು a2 ಅಂದ್ರೆ ಏನಿದೆ 3k ಪ್ಲಸ್ b1 ಅಂದ್ರೆ ಏನಿದೆ 2k ಇಂಟು b2 ಅಂದ್ರೆ 1 ಇದೆ ಪ್ಲಸ್ c1 ಅಂದ್ರೆ 2 ಇಂಟು c2 ಅಂದ್ರೆ -5 is equal to ಏನಾಗಬೇಕು 0 ಆಗುತ್ತೆ. ಸೊ ಹಂಗಂದ್ರೆ ಇದು -3 ಇಂಟು 3 ಅಂದ್ರೆ -9k ಪ್ಲಸ್ 2k ಇಂಟು 1 ಅಂದ್ರೆ 2k, here -10 is equal to 0. -10 ಆ ಕಡೆ ಶಿಫ್ಟ್ ಮಾಡೋಣ, ಇಲ್ಲಿ -9k ಪ್ಲಸ್ 2k ಅಂದ್ರೆ -7k is equal to -10 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ +10 ಆಗುತ್ತೆ. ಸೊ ಹಂಗಂದ್ರೆ k is equal to -10/7 ಅಥವಾ 10 divided by -10, both are same. Okay, so this is the required answer. So next last ಒಂದು ಕ್ವಶನ್ ನೋಡೋಣ, 2 marks probability ಮೇಲೆ ಇದೆ. An arm contains 10 black and 5 white balls. Okay, so ಇಲ್ಲಿ ಟೋಟಲ್ ನಮಗೆ 10 black balls ಇದಾವೆ and 5 white balls ಇದಾವೆ. Okay, 2 balls are drawn from the earth, one after the other without replacement. So ಇದು ಇಂಪಾರ್ಟೆಂಟ್, ವಿತೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಆ ಒಂದು ಬಾಲ್ ನ ಪಿಕ್ ಮಾಡಿದ್ಮೇಲೆ ಮತ್ತೆ ಅದರಲ್ಲಿ ಪ್ಲೇಸ್ ಮಾಡೋಗಿಲ್ಲ. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ದ ಡ್ರಾನ್ ಬಾಲ್ಸ್ ಆರ್ ಬ್ಲಾಕ್ ಅಂತ ಹೇಳ್ತಿದ್ದೆ. ಓಕೆ, ಸೊ ಸಪೋಸ್ ಇಲ್ಲಿ ಫಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಬ್ಲಾಕ್ ಬಾಲ್. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಬ್ಲಾಕ್ ಬಾಲ್. ಸೊ ನಮ್ಮ ಹತ್ರ ಎಷ್ಟಿದಾವೆ ಬ್ಲಾಕ್ ಬಾಲ್ಸ್ ಇಲ್ಲಿ 10 ಇದಾವೆ ಔಟ್ ಆಫ್ 15. ಓಕೆ, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಸೆಕೆಂಡ್ ಬ್ಲಾಕ್ ಬಾಲ್, ಸೆಕೆಂಡ್ ಬ್ಲಾಕ್ ಬಾಲ್ ದಟ್ ಈಸ್ ಈಗ ಒಂದು ಪಿಕ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಉಳಿತು ಬ್ಲಾಕ್ ಬಾಲ್ 9 ಉಳಿತು ಔಟ್ ಆಫ್ 14. therefore probability of both the balls are black. ಸೊ ಇದನ್ನ ಏನಂತ ಬರೀಬಹುದು 10/15 into 9/14. okay, here 5 2s are 5 3s are, so 3 1s are 3 3s are, 2 1s are 2 7s are. ಸೊ ಹಂಗಾಗಿ 3/7 is the required answer. ಓಕೆ, ಐ ಹೋಪ್ ಈ ಎಲ್ಲ ಕ್ವಶನ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ 3 marks ಕ್ವಶನ್ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.